ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪ ಸಂಬಂಧ ಈವರೆಗೂ 5 ದಿನಗಳು ಕಳೆದರೂ ಕೂಡ ಸತ್ಯಾಸತ್ಯತೆ ಬಯಲಿಗೆ ಬಂದಿಲ್ಲ. ಎಫ್ಎಸ್ಎಲ್ ವರದಿಯ ಸತ್ಯಾಸತ್ಯತೆ ಏನು ಹಾಗಾದ್ರೆ? ಐದು ದಿನ ಆಯ್ತು, ಇಲ್ಲಿವರೆಗೂ ಅಧಿಕೃತ ಮಾಹಿತಿ ಮಾತ್ರ ಹೊರಕ್ಕೆ ಬಂದಿಲ್ಲ. ಸರ್ಕಾರಕ್ಕೆ ವಿಧಿವಿಜ್ಞಾನ ತಜ್ಞರು ಸಲ್ಲಿಸಿರುವಂತಹ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಪಾಕ್ ಪರ ಘೋಷಣೆ ಕೂಗಿದ್ದು ದೃಢವಾಗಿದೆಯಾ? ವಿಡಿಯೋ ಅಸಲಿ ಅಂತ ರಿಪೋರ್ಟ್ ಕೊಟ್ಟಿದ್ದ ಎಫ್ಎಸ್ಎಲ್. ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದಂತಹ ಆರೋಪ. ಈ ಸಂಬಂಧಿತವಾಗಿ ವಿಡಿಯೋಗಳನ್ನ ಸಂಗ್ರಹ ಮಾಡಿ ನಂತರ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಸರ್ಕಾರದ ಕೈ ತಲುಪಿಯಾಗಿದೆ. ಆದರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿರುವಂತಹ ಸತ್ಯಾಸತ್ಯತೆ ಏನು? ಪಾಕ್ ಪರ ಘೋಷಣೆ ಕೂಗಿದ್ದಾರಾ ಇಲ್ವಾ? ಏನ್ ಹೇಳುತ್ತೆ ರಿಪೋರ್ಟ್? ಇದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಹೊರಕ್ಕೆ ಹಾಕ್ತಾ ಇಲ್ಲ. 5 ದಿನ ಆದ್ರೂ ಕೂಡ ಮಾಹಿತಿ ಹೊರಕ್ಕೆ ಬರದೇ ಇರೋದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆ ತಡ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಿವಿಜ್ಞಾನ ತಜ್ಞರು ಈಗ ಸರ್ಕಾರಕ್ಕೆ ಕೊಟ್ಟಂತಹ ವರದಿಯಲ್ಲಿ ಏನ್ ಹೇಳಿದ್ದಾರೆ? ಘೋಷಣೆ ಕೂಗಿದ್ದಾರೆ ಅಂತನ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ. ನಾಸಿರ್ ಹುಸೇನ್ ಬೆಂಬಲಿಗರ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪರ ಘೋಷಣೆ ಕೂಗಿದ ಆರೋಪ ಸಂಬಂಧ ನಾಸಿರ್ ಹುಸೇನ್ ಅವರ ಬೆಂಬಲಿಗರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟು 8 ಮಂದಿ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯಲ್ಲಿ ತೊಡಗಿಸಿದ್ದಾರೆ. ವಶಕ್ಕೆ ಪಡೆದವರಿಂದ ಧ್ವನಿ ಮಾದರಿಯ ಸಂಗ್ರಹ ಕೂಡ ಆಗಿದೆ. ಎಫ್ಎಸ್ಎಲ್ಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸಿದ್ದಾರೆ ಪೊಲೀಸರು. ಧ್ವನಿ ಮಾದರಿ ಹೋಲಿಕೆಯಾದ್ರೆ ಬಂಧನವಾಗುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಹೌದು ಅಥವಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಕಾರಣ ಇಷ್ಟೆಲ್ಲ ಜನರನ್ನ ನೀವು ಕರೆಸಿ ವಿಚಾರಣೆ ಮಾಡ್ತಾ ಇದ್ದೀರಿ, ಅವರ ಒಂದು ಧ್ವನಿ ಸ್ಯಾಂಪಲ್ಗಳನ್ನು ಎಫ್ಎಸ್ಎಲ್ಗೆ ಕಳಿಸಿದ್ದೀರಿ ಅಂತ ಅಂದ್ರೆ ಅಲ್ಲಿ ಏನೋ ಹಿಂಟ್ ಸಿಕ್ಕಿದೆ ಅನ್ನುವ ಅರ್ಥವನ್ನ ಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಇಂದ. ಮುರಳೀಧರ್, ಎಫ್ಎಸ್ಎಲ್ ರಿಪೋರ್ಟ್ ಸರ್ಕಾರದ ಕೈ ತಲುಪಿದೆ, ಆದ್ರೆ ಸತ್ಯತೆ ಏನಿದೆ ಅದಿನ್ನೂ ಕೂಡ ಹೊರಕ್ಕೆ ಬರ್ತಾ ಇಲ್ಲ. ಆದ್ರೆ ಇಷ್ಟೆಲ್ಲ ವಿಚಾರಣೆ ನಡೆಸ್ತಾ ಇರೋದು, ಧ್ವನಿ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿರೋದನ್ನೆಲ್ಲ ಗಮನಿಸ್ತಾ ಇದ್ರೆ ರಿಪೋರ್ಟ್ ಇದೆ ಅನ್ನೋದನ್ನ ಹೇಳಿರಬಹುದಾ? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಸರ್ಕಾರದ ವಿಳಂಬ ನೀತಿಯನ್ನ ನೋಡಿದ್ರೆ ಇದು ಒಂದು ರೀತಿಯಲ್ಲಿ ಮರೆಮಾಚುವ ಯತ್ನಗಳನ್ನ ವಿಳಂಬವಾಗಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಮಾಡ್ತಾ ಇರುವಂತದ್ದು ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ 3 ದಿನದ ಹಿಂದೆ ವಿಧಾನಸೌಧ ಪೊಲೀಸರಿಗೆ ಎಫ್ಎಸ್ಎಲ್ ನ ವರದಿ ಸಿಕ್ಕಿದೆ. ವರದಿ ಸಿಕ್ಕಿ ಅದರಲ್ಲಿ ಪಾಕ್ ಪರ ಘೋಷಣೆ ಕೂಗಿದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ದೃಢವಾದ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಯಾಕಂದ್ರೆ ಕೊಟ್ಟಂತ ಕಾಲಾವಕಾಶ ಇತ್ತು. ಕಾಲಾವಕಾಶಕ್ಕೆ ತಕ್ಕಂತೆ ಎಫ್ಎಸ್ಎಲ್ ಅಧಿಕಾರಿಗಳು ತಮ್ಮ ಕಾಲಮಿತಿಯಲ್ಲೇ ಒಂದು ತನಿಖೆಯನ್ನ ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಪಾಕ್ ಪರ ಒಂದು ಹೇಳಿಕೆ ಇದೆಯಾ, ಘೋಷಣೆಯನ್ನ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಐಡೆಂಟಿಫಿಕೇಶನ್ ಅನ್ನ ಮಾಡಿಕೊಡಿ ಅಂತೇಳಿ ಕಮಿಷನರ್ ದಯಾನಂದ್ ಅವರು ಕೇಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ವರದಿ ಕೂಡ ಬಂದಿದೆ. ಆದ್ರೆ ಸರ್ಕಾರ ಪದೇ ಪದೇ ಬೇರೆ ಬೇರೆ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಫುಟೇಜಸ್ ಗಳನ್ನ ಕಳಿಸುವಂತದ್ದು, ಫುಟೇಜಸ್ ಗಳನ್ನ ಕಳಿಸಿ ರಿಪೋರ್ಟ್ ಅನ್ನ ಇನ್ನೊಂದಷ್ಟು ತಡ ಮಾಡುವ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ 5 ದಿನಗಳಿಂದನೂ ಕೂಡ ಇದೇ ರೀತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ಎಫ್ಎಸ್ಎಲ್ ನ ವರದಿ ಬಂದಿಲ್ಲ. ಬೆಳಗ್ಗೆ ಕೇಳಿದ್ರೆ ಗೃಹ ಸಚಿವರು ಅದೇ ಹೇಳ್ತಾರೆ, ಸಿಎಂ ಕೂಡ ಅದೇ ಹೇಳ್ತಾರೆ, ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಅದೇ ಹೇಳುವಂತದ್ದು. ಅಂದ್ರೆ ಕಳೆದ 3 ದಿನಗಳ ಹಿಂದೆ ಬಂದಂತ ವರದಿ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಉತ್ತರಗಳು ಕೂಡ ಸದ್ಯ ಸರ್ಕಾರದ ಬಳಿಯಲ್ಲಿ ಇಲ್ಲ. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನರ ಆಡಿಯೋ ಸ್ಯಾಂಪಲ್ ಗಳೇನಿತ್ತು, ಆಡಿಯೋ ಸ್ಯಾಂಪಲ್ ಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆಡಿಯೋ ಸ್ಯಾಂಪಲ್ ಗಳಲ್ಲಿ 3 ಜನದ ಆಡಿಯೋ ಸ್ಯಾಂಪಲ್ ಗಳಿತ್ತು, ಅದು ಮ್ಯಾಚ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಶಫಿ ನಾಸಿಪುಡಿ ಅಂತ ಹೇಳಿ ಹಾವೇರಿ ಮೂಲದ ಒಬ್ಬ ಮತ್ತು ದೆಹಲಿ ಮತ್ತು ಆರ್ಟಿ ನಗರದ 3 ಏನಿದ್ರು ಅವ್ರ 3 ಆಡಿಯೋ ಸ್ಯಾಂಪಲ್ ಗಳು ಕೂಡ ಈಗ ಮ್ಯಾಚ್ ಆಗಿಲ್ಲ. ಇನ್ನಿಬ್ಬರದ ಆಡಿಯೋ ಸ್ಯಾಂಪಲ್ ಗಳನ್ನ ನಿನ್ನೆ ಮಧ್ಯಾಹ್ನ ಅಷ್ಟೇ ಡ್ರಾ ಮಾಡಿರುವಂತದ್ದು. ಬಹುತೇಕ ನಾಳೆ ಮಧ್ಯಾಹ್ನದ ಒಳಗಾಗಿ ಆ ಆಡಿಯೋ ಸ್ಯಾಂಪಲ್ ನ ವರದಿ ಕೂಡ ಬರುತ್ತೆ. ಆ ರೀತಿ ಬಂದಾದ್ಮೇಲೂ ಕೂಡ ಏನಾದ್ರೂ ಮತ್ತೆ ಅದನ್ನ ಅರೆಸ್ಟ್ ಮಾಡೋಂಥದ್ದಿರ್ಬೋದು ಅಥವಾ ಅಧಿಕೃತವಾಗಿ ಪಾಕ್ ಪರ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ದೇನೆ ಇರಬಹುದು. ಇದೆಲ್ಲ ಕೂಡ ಆದ್ರೆ ಸರ್ಕಾರ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಮರೆಮಾಚುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಬಹಿರಂಗ ಆಗ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.